ಹೈದ್ರಾಬಾದಲ್ಲಿ ಹಾಕಿದ ಸೆಟ್ಟು. ಒಂದು ಸಾಂಗಿಗೆ ಬಾಂಬೆಲಿ ಹಾಕ್ತೀವಿ, ಇನ್ನು ಮಿಕ್ಕಿದ 2 ಸಾಂಗ್ಗಳಿಗೆ ಹೈದ್ರಾಬಾದಲ್ಲೇ ಹಾಕಿದ್ದು ಸೆಟ್ಟು. ಅಂದರೆ ಒಂದು ವಾಸ್ಟ್ನೆಸ್, ಓಪನ್ ಆಗಿರುವಂಥ ಒಂದು ಕಲರ್ಫುಲ್ ಸ್ಟ್ರೀಟ್ ಥರದ್ದು ಒಂದು ಸೆಟ್ ಹಾಕಿದ್ವಿ ಇಂಟ್ರಡಕ್ಷನ್ ಸಾಂಗಿಗೆ. ಅಂದರೆ ಫಸ್ಟ್ ಸಾಂಗಿಗೆ, ನಾಟ್ ಇಂಟ್ರಡಕ್ಷನ್ ಸಾಂಗ್. ಇನ್ನೊಂದು ರೊಮ್ಯಾಂಟಿಕ್ ಸಾಂಗಿಗೆ ಒಂದು ಫಾರೆಸ್ಟ್, ದೊಡ್ಡ ಫಾರೆಸ್ಟ್ ಥರ ಒಂದು ಸೆಟ್ ಹಾಕಿದ್ವಿ. ಆ ಫಾರೆಸ್ಟ್ ಸೆಟ್ಟಲ್ಲಿ ಅಂದರೆ ಬೇರೆ ಬೇರೆ ಅಂಶಗಳನ್ನ ಬಳಸ್ಕೊಂಡ್ವಿ, ಮಳೆ, ಗಾಳಿ, ಬೆಂಕಿ. ಆ ಫಾರೆಸ್ಟ್ನಲ್ಲಿ ಬೇರೆ ಬೇರೆ ಎಲಿಮೆಂಟ್ಸ್ನ ತೊಗೊಂಬಂದ್ವಿ. ಅಂದರೆ ಒಂದು ರೊಮ್ಯಾನ್ಸ್ ಬೇಕು, ಒಂದು ಚಿಕ್ಕದಾಗಿ ಡ್ಯಾನ್ಸ್ ಬೇಕು, ಅದೆಲ್ಲ ಒಂದು ಪರ್ಫೆಕ್ಟ್ ಒಂದು ಬ್ಯಾಲೆನ್ಸ್ ಆಫ್ 2-3 ಎಮೋಷನ್ಸು. ಅದನ್ನು ರಾಜು ಸುಂದರಮ್ ಅವ್ರು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿಕೊಟ್ರು. ಒಂದು ಹೇಳಿದ್ರಿ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಮೇಜರ್ ವರ್ಕ್ ಇರೋದು ಗ್ರಾಫಿಕ್ಸ್ ಅಂತ. ಸೊ ಪೈಲ್ವಾನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಗ್ರಾಫಿಕ್ಸ್ ವಿಷಯವಾಗಿ ಅಥವಾ ಫೈನಲ್ ಔಟ್ಪುಟ್ ವಿಷಯವಾಗಿ ಅಂತ? ಅಂದರೆ ಗ್ರಾಫಿಕ್ಸ್ ಅಂತ ಅಂದರೆ ಇವಾಗ ಒಂದು ಬಾಕ್ಸಿಂಗ್ ಸ್ಟೇಡಿಯಮ್ಮು ಅಂದರೆ ಅದರದ್ದು ಒಂದು ವಾಸ್ಟ್ನೆಸ್ಸು. ಓಕೆ, ಆ್ಯಂಡ್ ಸಿನಿಮಾನ ವಾಸ್ಟ್ನೆಸ್ಸು ಎಲ್ಲೆಲ್ಲಿ ಬೇಕೋ ಆ ಥರದ್ದು ಆ ಎಲಿಮೆಂಟ್ಸ್ಗಳಿಗೆ ಗ್ರಾಫಿಕ್ ಬಳಸ್ತಾ ಇದ್ದೀವಿ. ಯಾಕೆಂದರೆ ಸಿನಿಮಾನಲ್ಲಿ ಬಾಕ್ಸಿಂಗ್ ಸ್ವಲ್ಪ ಹೆವಿ ಎಲಿಮೆಂಟ್ ಇದೆ, ಹಂಗಾಗಿ ಆ ಥರದ್ದು ಬರುತ್ತೆ. ಬಟ್ ಸಾಕಷ್ಟು ಅಂದರೆ ನನಗೆ ತುಂಬ ಸಿನಿಮಾ ಸೆಟಲ್ ಮಾಡಿರೋದ್ರಿಂದ ಎಕ್ಸ್ಟೆನ್ಷನ್ಸ್ಗಳು ಗ್ರಾಫಿಕ್ಸ್ಗಳಲ್ಲಾಗುತ್ತೆ. ಇವಾಗ ಒಂದು ಹಳ್ಳಿ ವಾತಾವರಣ ಅಂತಂದರೆ ಹಳ್ಳಿ ವಾತಾವರಣ ಒಂದು ಮಿನಿಮಲ್ ಆಗಿರುತ್ತೆ, ಅದನ್ನು ಒಂದು ವಾಸ್ಟ್ ಸ್ಕೇಲಿಗೆ ತೋರಿಸ್ಬೇಕಾದಂಥದ್ದನ್ನ ಗ್ರಾಫಿಕ್ಸನ್ನು ಬಳಸ್ಕೊತೀವಿ. ಟುಡೇ ಟೆಕ್ನಾಲಜಿನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಬೇಕು. ಕತೆ ಹೇಳೋದಕ್ಕೆ ಏನು ಮಾಡ್ತೀವಿ ಆ ರೀತಿಯಲ್ಲಿ ಗ್ರಾಫಿಕ್ಸ್ ಇರೋದ್ರಿಂದ ಗ್ರಾಫಿಕ್ಸ್ ಸ್ವಲ್ಪ ಜಾಸ್ತಿ ಇದೆ ಸಿನಿಮಾನಲ್ಲಿ. ಅಂದರೆ ಆಮೇಲೆ ಒನ್ಸ್ ಅಗೇನ್ ಕ್ವಾಲಿಟಿ ಆಫ್ ದ ಗ್ರಾಫಿಕ್ಸ್ ಚೆನ್ನಾಗಿರ್ಬೇಕಂದ್ರೆ ಅವ್ರು ಕೇಳಿದಷ್ಟು ಒಂದು ಟೈಮ್ ಕೊಡಬೇಕಾಗತ್ತೆ. ಆಮೇಲೆ ಸಿನಿಮಾ ಹಲವಾರು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರೋದ್ರಿಂದ ನಾವೆಲ್ಲೂ ಯಾರಿಗೂ ಕಮ್ಮಿ ಇಲ್ಲ. ಸಿನಿಮಾನ ಸ್ಪ್ಯಾನು ಅಥವಾ ದ ಮೇಕಿಂಗ್ ಕ್ವಾಲಿಟಿ ಆ್ಯಂಡ್ ಕಂಟೆಂಟ್ ತುಂಬ ಚೆನ್ನಾಗಿದೆ ಅಂತ ಎಲ್ಲರಿಗೂ ಅನ್ನಿಸ್ಬೇಕು. ಈಗ ಫಸ್ಟ್ ಟೈಮ್ ಒಂದು ಟೀಸರು ಟ್ರೈಲರ್ ಬಿಟ್ಟಾಗ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ದೇ ಶುಡ್ ಅಕ್ಸೆಪ್ಟ್ ಇಟ್. ಓಕೆ, ಏನೋ ಚೆನ್ನಾಗಿದೆ, ನೋಡಬೇಕು ಅನ್ನೋದೊಂದು. ಸೊ ಅದೊಂದು ಕಾನ್ಷಿಯಸ್ ಆಗಿ ಸ್ವಲ್ಪ ಚೆನ್ನಾಗಿ ಮಾಡ್ತಾಯಿದ್ವಿ. ಓಕೆ, ಈಗ ಕನ್ನಡದಲ್ಲಿ ಟೀಸರ್ ಬಂದಿದೆ, ಸೊ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಯಾವಾಗೆಲ್ಲ ಟೀಸರ್ ಪ್ಲ್ಯಾನ್ ಆಗಬಹುದು ಅಂತ? ಟ್ರೈಲರ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಒಂದು ಟ್ರೈಲರ್ ಎಲ್ಲ ಲ್ಯಾಂಗ್ವೇಜು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆಮೇಲೆ ಆಡಿಯೋ ಇಂದ ಸಣ್ಣ ಆಡಿಯೋ ಟೀಸರ್ಸ್ಗಳು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಎಲ್ಲ ಲ್ಯಾಂಗ್ವೇಜ್ಗಳಿಗೂ. ಸೊ ಅದನ್ನೆಲ್ಲ ಇವಾಗ ರಿಲೀಸ್ ಡೇಟ್ ಲಾಕ್ ಮಾಡಿ ಬ್ಯಾಕ್ವರ್ಡ್ಸ್ ವರ್ಕ್ ಮಾಡೋದು ಅಂತ. ಆಡಿಯೋ ರಿಲೀಸ್ ಯಾವಾಗ ಮಾಡೋದು, ಟೀಸರ್ಸ್ಗಳು ಯಾವಾಗ ಬಿಡೋದು, ಅಂದರೆ ತುಂಬ ಅರ್ಲಿನೂ ಆಗಬಾರ್ದು, ತುಂಬ ಇದು ಆಗಬಾರ್ದು. ಅದೊಂದು ರೈಟ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಸೊ ಸುದೀಪ್ ಸರ್ ಈಗ ನೋಡೋಕ್ಕೆ ಹೊಸ ಲುಕ್ನಲ್ಲಿದ್ದಾರೆ. ಕಾರಣ ಕೇಳಿದ್ದು ಅವ್ರು ಹೇಳಿದ್ದು ಪೈಲ್ವಾನ್ ಅಂತ. ಪೈಲ್ವಾನಿಂದ ಅವ್ರು ನನ್ನ ಲೈಫಲ್ಲಿ ಒಂದು ಶಿಸ್ತು ಬಂದಿದೆ ಅಂದರು. ಸೊ ನಿಮ್ಮ ಲೈಫಲ್ಲಿ ಏನಾಗಿದೆ ಪೈಲ್ವಾನಿಂದ ಅಂತ? ಪೈಲ್ವಾನ್ ಈಸ್ ಅ ಮ್ಯಾಜಿಕಲ್ ಜರ್ನಿ ನನ್ನ ಲೈಫಲ್ಲಿ ಹೇಳ್ಬೇಕಂತಂದರೆ. ಇವತ್ತು ನಾನು ಅಂದ್ಕೊಂಡೇ ಇರಲಿಲ್ಲ ಇಂಡಿಯಾನಲ್ಲಿ ಈ ಥರ ಡಿಸ್ಟ್ರಿಬ್ಯೂಟರ್ಸ್ಗಳಾಗ್ಬೋದು, ಇಷ್ಟು ಜನಗಳ್ನ ತಮಿಳು, ಆಂಧ್ರ, ಇನ್ನೊಂದು ಸ್ಟೇಟ್ಗಳಲ್ಲಿ ಹೋದಾಗ ಎಲ್ಲರೂ ಮೀಟ್ ಮಾಡ್ತೀನಿ, ನಮ್ಮ ಸಿನಿಮಾ ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಆಗುತ್ತೆ. ಅದು ಆ ಥರದ್ದು ಒಂದು ಸಣ್ಣ ಕಲ್ಪನೆ ಕೂಡ ನನಗಿರಲಿಲ್ಲ. ಇವತ್ತು ಎಲ್ಲರೂ ಪೈಲ್ವಾನ್ ಗೊತ್ತು, ಎಲ್ಲರೂ ಪೈಲ್ವಾನ್ ಟೀಸರ್ಸ್ ನೋಡಿದ್ದಾರೆ, ಎಲ್ಲೋದ್ರೂ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಸೊ ಒಂದು ಖುಷಿ, ಸಡನ್ನಾಗಿ ನಿಮ್ಮನ್ನ ಇಡೀ ದೇಶ ರೆಕಗ್ನೈಸ್ ಮಾಡುತ್ತೆ ಅಂತ ಅಂದಾಗ, ಫಿಲ್ಮ್ ಫ್ಯಾಟರ್ನಿಟಿ ಎಸ್ಪೆಷಲಿ ರೆಕಗ್ನೈಸ್ ಮಾಡ್ತಾರೆ, ವೆಲ್ಕಮ್ ಮಾಡ್ತಾರೆ, ನಿಮ್ಮನ್ನ ಮೀಟ್ ಮಾಡೋಕ್ಕೆ ಕಾಯ್ತಾರೆ ಅಂತ ಅಂದಾಗ ಒಂದು ಖುಷಿ ಇದೆ. ಅಂದರೆ ದಟ್ ಈಸ್ ಯು ಕೆನಾಟ್ ಎಕ್ಸ್ಪೆಕ್ಟ್. ಅಂದರೆ ಒಂದು ಸಿನಿಮಾಯಿಂದ ಅಷ್ಟು ಅಮೌಂಟ್ ಆಫ್ ಖುಷಿ, ರೆಸ್ಪೆಕ್ಟ್ ಸಿಗುತ್ತೆ ಅನ್ನೋದು ಇದೆಯಲ್ಲ, ಭಾಳ ಹೆಮ್ಮೆ ಇದೆ ನನಗೆ. ಯಾಕೆಂದರೆ ನನಗೆ ಮುಂಗಾರು ಮಳೆ ಆದಾಗ ಅದು ಆ ಥರದ್ದೊಂದು ಅನುಭವ ಆಗಿತ್ತು. ಅಂದರೆ ಎಲ್ಲೋದ್ರೂ ಮುಂಗಾರು ಮಳೆ ಕ್ಯಾನೋನ್ ಅಂತ ಕರೆದು ಮಾತಾಡೋದು. ಈಗ ನಾನು ನಿನ್ನೆ ಕೇರಳ ಮತ್ತು ಚೆನ್ನೈನಲ್ಲಿ ಮಾತುಕತೆ ಮಾಡ್ಕೊಂಬರ್ಬೇಕಂದ್ರೆ ದಿ ವರ್ ಸೋ ಹ್ಯಾಪಿ. ಅದಂದರೆ ಯೂಶ್ವಲಿ ನಾನೇ ಅಂದ್ಕೊಂಡೆ ಅವರೇನೋ ಸಿನಿಮಾ ಬಗ್ಗೆ ಕೇಳ್ತಾರೆ, ಇನ್ನೊಂದೇನೋ ಕೇಳ್ತಾರೆ, ಆ ಥರದ್ದೇನೂ ಇರಲಿಲ್ಲ. ಅಂದರೆ ಒಂದು ಖುಷಿ ಅನಿಸುತ್ತೆ. ಅಂದರೆ ನಿಮ್ಮ ಸಿನಿಮಾ ಎಲ್ಲ ಕಡೆನೂ ಸದ್ದಾಗಿದೆ, ಎಲ್ಲರಿಗೂ ಗೊತ್ತಿದೆ ನಿಮ್ಮ ಸಿನಿಮಾ ಬಗ್ಗೆ. ಅದಕ್ಕೆ ಮೇಯ್ನ್ ರೀಸನ್ ಸುದೀಪ್ ಸರೇ. ಯಾಕೆ ಸುದೀಪ್ ಸರ್ ಎಲ್ಲರಿಗೂ ಗೊತ್ತಿರೋದ್ರಿಂದನೇ ಅದೆಲ್ಲ ಆಗುತ್ತೆ. ಜೊತೆಗೆ ಇದಕ್ಕಿಂತ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಒಂದು ಫಿಲ್ಮ್ ಮೇಕರ್ ಆಗಿ ಎಲ್ಲ ಕಡೆ ಒಂದು ರೆಸ್ಪೆಕ್ಟು, ಒಂದು ರೆಕಗ್ನಿಷನು ಸಿಕ್ಕಿದಾಗ ದಟ್ ಈಸ್ ಬಿಗ್ಗೆಸ್ಟ್ ಥಿಂಗ್ ಇನ್ ನನ್ನ ಲೈಫಲ್ಲಿ. ಅಂದರೆ ಸುದೀಪ್ ಸರ್ ಡಿಸಿಪ್ಲಿನ್ಡ್ ಆಗಿದ್ದಾರೆ. ಇನ್ನೊಂದಂದರೆ ಅದು ಅವ್ರ ಡೆಡಿಕೇಶನ್, ಅವ್ರ ಕಮಿಟ್ಮೆಂಟ್, ಒಂದು ಪಾತ್ರದ ಬಗ್ಗೆ ಅವ್ರಿಗಿರುವಂಥ ಕಮಿಟ್ಮೆಂಟು. ಯಾವುದೇ ಸಿನಿಮಾ ಆದರೂ ಅವ್ರು ಆ ಪಾತ್ರಕ್ಕೆ ಒಪ್ಕೊಂಡ್ರು ಅಂದರೆ ನೀವು ಹೇಳಿ ಬಿಡಿ, ಅವರು ಅದಕ್ಕೇನು ಬೇಕೋ ಅವ್ರದ್ದೇ ಆದಂಥ ಒಂದು ತಯಾರಿ ತೊಗೊಂಬರ್ತಾರೆ, ಅದನ್ನು ಎಲಿವೇಟ್ ಮಾಡ್ತಾರೆ. ದಟ್ ಈಸ್ ಪರ್ಸ್ನಲ್ ಕ್ಯಾರೆಕ್ಟರ್. ಎಲ್ಲ ಅವ್ರ ಸಿನಿಮಾ ಜರ್ನಿಗಳಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ನಮ್ಮದೇ ಪ್ರೀವಿಯಸ್ ಹೆಬ್ಬುಲಿಗೂ ಪೈಲ್ವಾನ್ಗೂ ಸಾಕಷ್ಟು ಕಾಂಟ್ರಾಸ್ಟ್ ಇದೆ. ಸೊ ದಟ್ ಈಸ್ ಅವ್ರ ವ್ಯಕ್ತಿತ್ವನೇ ಹಾಗೆ. ಒಂದು ಸಿನಿಮಾ ಕಮಿಟ್ ಆದರೆ ಇವಾಗ ಪೈಲ್ವಾನಿಗೆ ಕನ್ವಿನ್ಸ್ ಮಾಡೋದು ಕಷ್ಟ ಆಯಿತು. ಕನ್ವಿನ್ಸ್ ಮಾಡಿದ್ಮೇಲೆ ನನಗೇನೂ ಇದಾಗಿಲ್ಲ. ಅವರು
ಸಾಕಷ್ಟು ಶ್ರದ್ಧೆ. ಯಾಕಂದರೆ ಇವತ್ತು ಹೇಳ್ಬೋದು ಪೈಲ್ವಾನಿಂದ ಡಿಸಿಪ್ಲಿನ್ ಬಂದಿದೆ ಹಂಗಂತಲ್ಲ, ಬಟ್ ನನಗೇನಂದ್ರೆ ಅವ್ರನ್ನ ಹಂಗೆ ತೋರಿಸ್ಬೇಕು. ಅಂದರೆ ಅವ್ರ ಬಾಡಿ, ಅವ್ರ ಒಂದು ಒಳ್ಳೆ ಬಾಡಿ ಇಟ್ಟರೆ ಹಿಂಗಿರುತ್ತೆ ಅಂತ. ಸೊ ನಾವು ಏನು ಅಂದ್ಕೊಂಡು ಒಂದು ಲೀನ್ ಮಸ್ಕ್ಯುಲರ್ ಬಾಡಿ, ಒಂದು ಅಂದರೆ ಶರ್ಟ್ ಹಾಕಿದಾಗ ನಿಮ್ಮ ಬಾಡಿ ಇದೆ ಅಂತ ಗೊತ್ತಾಗಬಾರ್ದು. ದಟ್ ವಾಸ್ ದ ಅಜೆಂಡಾ. ಸಿಂಪಲ್ ಆಗಿದ್ದಾರೆ ಅಂತ. ಬಾಡಿ ಓಪನ್ ಮಾಡಿದ್ರೆ ಅದರೊಂದು ಚಿಕ್ಕ ಡೀಟೇಲ್ಸ್ಗಳು ಕಾಣಿಸ್ಬೇಕು, ತುಂಬ ಮ್ಯಾಚು ಆಗು ಕಾಣಿಸ್ಬಾರ್ದು ಅನ್ನೋದೊಂದಿತ್ತು. ಯಾಕೆಂದರೆ ಅವರು ಸುದೀಪ್ ಸರ್ ತುಂಬ ಪರ್ಟಿಕ್ಯುಲರ್ ಆಗಿದೆ, ನಂಗೆ ಬೇರೆ ಬೇರೆ ಪಾತ್ರಗಳು ಮಾಡಬೇಕು ಲೈಫಲ್ಲಿ, ಸುಮ್ಮನೆ ಹಿಂಗೆ ಮ್ಯಾಚು ಆಗೋಕ್ಕೆ ಇಷ್ಟ ಇಲ್ಲ ನನಗೆ ಅನ್ನೋದು ಅವ್ರು ತುಂಬ ಪರ್ಟಿಕ್ಯುಲರ್. ಸೊ ಈ ಪ್ಲ್ಯಾಂಡ್, ಈ ವರ್ಕ್ಡ್ ಔಟ್, ಇವತ್ತು ಅದೇ ಸಿನಿಮಾ ಮುಗಿದು ಆದ್ರೂ ಅದೇ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ದ ಡಿಸಿಪ್ಲಿನ್ ಈಸ್ ಅವರಲ್ಲಿರೋದು. ಅಂದರೆ ನಮಗೆ ಪೈಲ್ವಾನಿಂದ ಸಾಕಷ್ಟು ನನಗೆ ಬೇರೆ ಥರದ್ದು ಒಂದು ಅನುಭವ, ಅವರಿಗೆ ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಅವ್ರಿಗೆ ಅದೊಂದು ಬೇರೆ ಥರದ ಅನುಭವ ಇರ್ಬೋದು. ಇಟ್ ಈಸ್ ಲೈಕ್ ಬಿಕಾಸ್ ಆಫ್ ಹಿಮ್ ಎವ್ರಿಥಿಂಗ್ ಈಸ್ ಹ್ಯಾಪ್ನಿಂಗ್.